ನನ್ನ ಮಗಳಿಗೆ ಇವತ್ತಿಂದ ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವಳು ಚೆನ್ನಾಗಿ ಓದಿ ಎಲ್ಲದನ್ನು ಕಲ್ತ್ಕೊಳ್ಳಿ. ಒಳ್ಳೇದು ಮಾಡು ದೇವ್ರೆ. ಪುಟ, ಅಕ್ಷರಾಭ್ಯಾಸ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಆದ್ರೆ ಸೀತಮ್ಮ, ನಾನು ಇನ್ಮೇಲೆ ಸ್ಕೂಲ್ಗೆ ಹೋಗಲ್ವಾ? ಎಲ್ಲ ನೀನೇ ಹೇಳ್ಕೊಡ್ತೀಯಾ? ಮುಂದಿನ ವರ್ಷದಿಂದ ನೀನು ಸ್ಕೂಲ್ಗೆ ಹೋಗ್ತೀಯ. ಅಲ್ಲಿವರೆಗೂ ನಾನು ಸೀತಮ್ಮ ಎಲ್ಲ ಹೇಳ್ಕೊಡ್ತೀವಿ. ನೀನು ಇಲ್ಲೇ ಕಲ್ತ್ಕೊ. ಸೀತಮ್ಮ, ನೀನೇ ಎಲ್ಲ ಹೇಳ್ಕೊಡು, ನಾನು ಎಲ್ಲ ಕಲ್ತ್ಕೊಳ್ತೀನಿ. ಜಾಣೆ ಕಣೆ ನೀನು. ಬಾ, ಈಗ ಅಕ್ಷರಾಭ್ಯಾಸ ಮಾಡುವಂತೆ. ಬನ್ನಿರಾ. ಈಗ ಓಂಕಾರದಿಂದ ಶುರು ಮಾಡಬೇಕು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು. ಓದೋದು ಬರೆಯೋದೆಲ್ಲ ಚೆನ್ನಾಗಿ ಕಲ್ತ್ಕೋ. ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ಸೀತಮ್ಮ, ನನಗೆ ಆ ಇಂದ ಅಮ್ಮ ಆಹಾವರೆಗೂ ಬರುತ್ತೆ. ಊಟ, ಇವಾಗ ನೀನು ಹೊಸದಾಗಿ ಅಕ್ಷರಾಭ್ಯಾಸ ಕಲಿತಿದ್ಯಾ ಅಲ್ವಾ? ಅದಕ್ಕೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸರಿ ಸರಿ. All the best. ವಿಶ್ವ, ವಿಶ್ವ, ಏನ್ ಬಾರ್ಗು? ಏನಾಗಿದೆ ನಿಂಗೆ? ಏನು ಅಂತ ಹೇಳಲಿ ಬಾರ್ಗು? ರಾತ್ರಿ ಅದನ್ನ ನೋಡ್ದಾಗಿಂದ ಚಳಿ ಜ್ವರ ಬಂದು ಒದ್ದಾಡ್ತಾ ಇದ್ದೀನಿ. ಏನ್ ನೋಡ್ದಾಗಿಂದ? ರಾತ್ರಿ ಡೈನಿಂಗ್ ಟೇಬಲ್ ಮೇಲೆ ವಾಟರ್ ಜಗ್ಗು ಟಿಂಕ್ 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 ಅಂತ ನಾಗವಲ್ಲಿ ಡ್ಯಾನ್ಸ್ ಮಾಡ್ತಲ್ಲ, ಆ ಸೀನ್ ನೋಡ್ದಾಗಿಂದ. ಸ್ಟಾಪ್ ಇಟ್. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಯ್ಯೋ ಬಾರ್ಗು, ನೀನ್ ನನ್ನ ಮಾತು ನಂಬಲ್ಲ ಅಲ್ಲ. ನೀವೆಲ್ಲ ಹೋದ್ಮೇಲೆ ನಿನ್ನೆ ರಾತ್ರಿ ನಾನು ಹೆಜ್ಜೆ ಗುರ್ತು ಬೇರೆ ನೋಡಿದೆ ಬಾರ್ಗು. ಅದನ್ನ ನೋಡಿದ್ಮೇಲಂತೂ ಏನೇನೋ ಮಾತಾಡ್ತಿದ್ಯಲ್ಲ, ತಲೆಗಿಲ್ಲ ಕೆಟ್ಟಿದ್ಯಾ? ನಾಗವಲ್ಲಿ ಅಂತೆ, ಹೆಜ್ಜೆ ಗುರ್ತಂತೆ. ಕ್ರಿಕೆಟ್ ಮೇಲೆ ನಾನು ನೋಡಿದ್ದಲ್ಲ ನಿಜ. ಏನಿದು? ಏನ್ ನಡೀತಿದೆ? ರುದ್ರಪ್ರತಾಪ್ ನೋಡಿದ್ರೆ ಗೋಡೌನಲ್ಲಿ ಏನೇನೋ ವಿಚಿತ್ರವಾಗಿ ನಡೀತು ಅಂದ. ಈಗ ವಿಶ್ವ ಹೀಗೆಲ್ಲ ಹೇಳ್ತಿದ್ದಾನೆ. ಆರ್ಪಿ ಅಂದ್ರೆ ರುದ್ರಪ್ರತಾಪ್ ಕೈಯಲ್ಲಿ ನನ್ನ ಕಿಡ್ನಾಪ್ ಮಾಡ್ತಿದ್ರ? ಆ ಹುಡುಗಿ ಸಿಹಿ ಅಲ್ವೇ ಅಲ್ಲ, ಅಂದಮೇಲೆ ಅವಳಿಗೆ ರುದ್ರಪ್ರತಾಪ್ ಹೇಗೆ ಗೊತ್ತು? ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ರೇಂಜ್ಗೆ ಹೋಗಿದ್ದಾಳೆ. ಎಷ್ಟು ಧೈರ್ಯ ಅವಳಿಗೆ! ಭಾರ್ಗವ್, ಭಾರ್ಗವ್, ಏನ್ ವಿಶ್ವ? ಭಾರ್ಗವ್, ಚಳಿ ಭಾರ್ಗವ್, ಚಳಿ. ವಿಶ್ವ, ಸ್ಟಾಪ್ ಬೀಯಿಂಗ್ ಚೈಲ್ಡಿಶ್. ಎದ್ದು ಹೋಗಿ ಫ್ರೆಶನ್ ಅಪ್ ಆಗು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭಾರ್ಗವ್, ನನ್ನ ಕೈಲಿ ಆಗಲ್ಲ. ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯ ಭಾರ್ಗವ್? ಡಾಕ್ಟರ್ ಹತ್ರ? ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಜ್ವರ ಬರೆಸ್ಕೊಂಡಿದ್ಯಾ. ನಾಗವಲ್ಲಿ ಹೆಜ್ಜೆ ಅಂತ ಡಾಕ್ಟರ್ ಹತ್ರ ಕತೆ ಹೇಳಿದ್ರೆ ನೀನ್ ತಲೆ ಕೆಟ್ಟಿದೆ ಅಂತ ಹೇಳಿ ಅವ್ರು ಬೇರೆ ಎಲ್ಲೋ ಕಳಿಸ್ತಾರೆ. ನೀನು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಜ್ವರ ಹೆಚ್ಚಾಗಿ
ಬೈದಿಂದ ನೋಡಿ ಹಾಕಿಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು. ಒಳ್ಳೇದು, ಹಾಕಿಸ್ಕೋ. ಏನು ಭಾರ್ಗು, ಗಂಡ ಸಾಯ್ತಾನೆ ಅಂದರೆ ಒಳ್ಳೇದು ಅಂತೀಯಲ್ಲ ನೀನು. ಪ್ಲೀಸ್ ಭಾರ್ಗು, ಹೆಲ್ಪ್ ಮಾಡು ನನ್ನ ಪ್ಲೀಸ್. ನಿನ್ನ ತಿಕ್ಲಾಟಕ್ಕೆ ಯಾವ ಮೆಡಿಸನ್ನು ಇಲ್ಲ ವಿಶ್ವ. ನಾನ್ಸೆನ್ಸ್. ಆಗವಲ್ಲಿ ಅಪ್ಪ. ತರಲೆ ಅದೆಲ್ಲ ಮಾಡ್ಕೊಡ್ತೀನಿ. ಓಕೆ, ಬೀಗ್ರೆ ನೀವು ಹಂಗೆಲ್ಲ ಮಾಡಬಾರ್ದು. ನಾನು ಚಿಕ್ಕ ಹುಡುಗಿ ಅಲ್ವಾ? ಬೀಗ್ರೆ ಅಂತ ಹೇಳಕ್ಕಾಗತ್ತೆ, ಚಿಕ್ಕ ಹುಡುಗಿ ಅಂತೆ ಅದೆಲ್ಲ ಆಗೋದಿಲ್ಲ. ಓಕೆ, ಶುರು ಮಾಡು. ಉಯ್ಯಿಕ್ಕ ಆಹಾ, ಉಯ್ಯಿಕ್ಕ ಆಹಾ. ಸಿಹಿ ತಾತ ತಿನ್ಬೇಕೀಗ, ನೀನು ಅಲ್ಲೋ ಕೂತ್ಕೋ. ನಾನು ತಾತನ ಜೊತೆ ಆಟ ಆಡ್ಬೇಕು. ಮೊದಲು ತಿಂಡಿ ಆಮೇಲೆ ಆಟ, ಬಾ ಬಾ ಬಾ. ಸಿಹಿ ನಿನಗೂ ತಿಂಡಿ ಕೊಡ್ತೀನಿ, ಈಗ ತಿನ್ಬೇಕು ಆಯ್ತಾ? ತಿಂಡಿ ಹಾಕೊಂಡ್ಮೇಲೆ ತಿನ್ಬಾರ್ದು ನಾನು ಹೇಳೋವರೆಗೂ. ಹಾ, ಕುಡುಂಬ ಇರು. ಯಾರು ಫಸ್ಟ್ ಮುಗಿಸಿದ್ರು ನೋಡೋಣ. ನಾನೇ ಮೊದಲು ಖಾಲಿ ಮಾಡೋದು. ಓ, ಬರ ಬರ, ಕೂತ್ಕೊ ಬರ. ಓ, ಬರ್ಗು ಬಾ, ಕೂತ್ಕೊ ಕೂತ್ಕೊ. ಬಡ್ಸಿ. ನೋಡು, ನನಗೂ ನನ್ನ ಬೀಗರಿಗೂ ಸ್ಪರ್ಧೆ, ದೊಡ್ಡ ಸ್ಪರ್ಧೆ. ಈ ದೋಸೆನ ಯಾರು ಫಸ್ಟ್ ಮುಗಿಸ್ತೀವಿ ಅಂತ. ನಂಗನ್ಸುತ್ತೆ ನನ್ನ ಮಗಳೇ ಫಸ್ಟ್ ಬರೋದು ಅಂತ. ಓ ಪುಟಿ, ಈ ಮನೆಗೆ ಈ ನಗುನಿ. ಭಾರ್ಗವಿ, ಎಲ್ಲಮ್ಮ ನಿನ್ ಗಂಡ? ಅದೇನೋ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ ಅಂತ ಸಾಧನ ಹೇಳ್ತಾ ಇದ್ಲು, ಹೀಗೆ ಆಗಿದ್ದಾನೆ? ಅದು ಮಾವಯ್ಯ, ಬಿದ್ದಾಗ ತಲೆಗೆಲ್ಲೋ ಪೆಟ್ಟು ಬಿದ್ದಿರಬೇಕು. ಏನೇನೋ ಮಾತಾಡ್ತಾ ಇದ್ದಾರೆ. ಯಾಕಮ್ಮ? ಜಗ್ಗು ತಾನಾಗೆ ಮೂವ್ ಆಯ್ತಂತೆ, ಆಮೇಲೆ ಹೆಜ್ಜೆ ಗುರುತು ಕಾಣಿಸ್ತಂತೆ. ಹೀಗೆ ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ಭಯದಲ್ಲಿ ಜ್ವರನೇ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಸಿಹಿ ಕೆಲಸನಾ? ಹೌದಾತೆ, ಅಷ್ಟೊಂದು ಹೆದರ್ಕೊಂಡಿದ್ದಾರಾ? ಆ ಥರ ಎಲ್ಲ ಏನೂ ಇಲ್ಲ ಸದಾ, ಚಿಕ್ಕಪ್ಪನಿಗೆ ಭ್ರಮೆ ಅಷ್ಟೆ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪು, ಆದರೂ ಕೇಳ್ತಾನೆ ಇಲ್ಲ. ಅಕ್ಕ, ಯಾವುದಕ್ಕೂ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಸಿಹಿ ಇವತ್ತು ಏನೋ ಎಡ್ವರ್ಟ್ ಮಾಡ್ತಾಳೆ ಅನ್ಸುತ್ತೆ. ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬಿಡು, ಇಲ್ಲಿಗೆ ಕರ್ಸ್ಬಿಡು ಡಾಕ್ಟರ್ನ. ಯಾಜಿಕೆ ಸಂಜೆ ಅಷ್ಟರಲ್ಲಿ ಹುಷಾರಾಗುತ್ತೆ. ಸೀತಾ, ನೀನು ಕೂತ್ಕೋ, ತಿಂಡಿ ತಿನ್ನಿ. ಚಿಕ್ಕಿ ಪರವಾಗಿಲ್ಲ. ಹಾಂ ಸೀತಾ, ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಅಡುಗೆ ಮಾಡ್ಬಿಡ್ತೀನಿ. ಕೂತ್ಕೋ ಕೂತ್ಕೋ. ನಾವೇನು ನೋಡಿದಪ್ಪ. ತಿನ್ಕೊಳ್ಳಿ ತಿನ್ಕೊಳ್ಳಿ ತಿನ್ಸ್ಕೊಳ್ಳಿ. ನಾನು ಯಾಕೆ ಈ ಹಾಡ್ಕೊಂಡು ಹೋಗ್ತಾ ಇದ್ದೀನಿ? ಅಯ್ಯೋ,
ಅಯ್ಯೋ ದೇವ್ರೆ, ಆಂಜನೇಯನ ಜಪ ಮಾಡ್ತೀನಿ, ಧೈರ್ಯ ಬರುತ್ತೆ. ಜೈ ಆಂಜನೇಯ ಪ್ರಸನ್ನಾಂಜನೇಯ, ಜೈ ಆಂಜನೇಯ ಪ್ರಸನ್ನಾಂಜನೇಯ, ಕ್ರಿಕೆಟ್ ಅಂಕಲ್, ಜೈ ಆಂಜನೇಯ ಪ್ರಸನ್ನಾಂಜನೇಯ, ಹೆದರ್ಕೊಂಡಿದ್ದಕ್ಕೆ ನಿಮ್ ಜ್ವರನೇ ಬಂತಾ? ಜೈ ಆಂಜನೇಯ. ಅಯ್ಯೋ ಇದೇನಪ್ಪ ಇದು, ಯಾರೋ ಹಣೆ ಮುಟ್ದಂಗಾಯ್ತು, ಯಾರು ಕಾಣ್ತಾ ಇಲ್ವಲ್ಲ, ಏನಾಗ್ತಿದೆ ಇಲ್ಲಿ? ಮಾ ಜೈ ಆಂಜನೇಯ, ಜೈ ಆಂಜನೇಯ, ಕಾಪಾಡಪ್ಪ. ಅಯ್ಯೋ ಪಾಪ, ನಿಮ್ ಹಣೆ ಎಷ್ಟು ಬಿಸಿ ಇದೆ ಅಂಕಲ್. ಹಾ, ಜ್ವರ ಬಂದ್ರೆ ತಣ್ಣೀರ್ ಬಟ್ಟೆ ಹಾಕ್ಬೇಕು ಅಂತ ಸೀತಮ್ಮ ಹೇಳಿದ್ದಾಳೆ. ಇರಿ ತರ್ತೀನಿ. ಈ ಹಣೆ ಪಟ್ಟಿ, ಈ ತಣ್ಣೀರ್ ಬಟ್ಟೆ ಎಲ್ಲಿಂದ ಬಂತಪ್ಪ ಇದು? ಈಗ ನೋಡಿದ್ರೆ ಯಾರೂ ಇಲ್ಲ, ಯಾರು ಹಾಕಿದ್ರೆ ಇದನ್ನ? ಕ್ರಿಕೆಟ್ ಅಂಕಲ್, ಹೆದರ್ಕೋಬೇಡಿ, ನಾನೇ ಹಾಕಿದ್ದು. ಭಾರ್ಗವ ಏನಾದರೂ ಹಾಕಿದ್ಲಾ? ಭಾರ್ಗವ, 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 ಭಾರ್ಗವನೂ ಇರಲಿಲ್ಲ. ಹಾಗಾದ್ರೆ ಹೇಗೆ ಬಂತಿದ್ದು? ಅಂಕಲ್, ನಾನೇ ಹಾಕಿದ್ದು. ಯಾಕೆ ಓಡೋಗ್ತಿದ್ದೀರಾ? ನಿಮ್ ಒಳ್ಳೆ ತಾನೇ ಮಾಡ್ದೆ, ನಿಮ್ ತೊಂದ್ರೆ ಕೊಟ್ಟಿಲ್ವಲ್ಲ. ಏನ್ ವಿಶ್ವ, ಏನಾಯ್ತು? ಚಿಕ್ಕಪ್ಪ ಮತ್ತೆ ಏನಾಯ್ತು? ಏನು ಅಂತ ಹೇಳೋ ರಾಮ, ಎಲ್ಲ ಚಿತ್ರ ವಿಚಿತ್ರವಾಗಿ ನಡೀತಾ ಇದೆ. ಒಂದಂತೂ ನಿಜ, ನಮ್ಮ ಮನೆಗೆ ಏನೋ ಬಂದಿದೆ, ಏನೋ ಬಂದು ಸೇರ್ಕೊಂಡಿದೆ. ಬಾಬಾ ಫಸ್ಟ್ ನೀರು ಕುಡೀರಿ. ಈಗ ಹೇಳಪ್ಪ, ಏನಾಯ್ತಪ್ಪ? ಅಪ್ಪಾಜಿ, ನಾನು ಜ್ವರ ಬಂದು ಮೇಲ್ಗಡೆ ರೂಮಲ್ಲಿ ಮಲ್ಕೊಂಡಿದ್ನ, ಆಗ ಯಾರೋ ಬಂದು ನನ್ನ ಹಣೆ ಮುಟ್ದಾಗಾಯ್ತು. ಆ ಕಡೆ ಈ ಕಡೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಪ್ಪಾಜಿ. ಆಮೇಲೆ ಒತ್ತೆ ಬಟ್ಟೆ ತಂತಾನೆ ನನ್ನ ಹಣೆ ಮೇಲೆ ಬಂದ್ಬಿತ್ತು. ವಿಶ್ವ, ಏನಾಗಿದೆ ನಿಂಗೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಇದೆಲ್ಲ ಆಗೋದಕ್ಕೆ ಹ್ಯಾಕ್ ಸಾಧ್ಯ? ನಿನ್ನೆ ರಾತ್ರಿನೂ ಬಾವ ಇದೇ ಥರ ಮಾತಾಡ್ತಿದ್ರು. ಬಾವ ಏನು ನೋಡಿ ಹೆದರ್ಕೊಂಡಿದಾರೋ ಏನೋ. ಅಂಥದ್ದೇನೂ ಇಲ್ಲ ಸಾಧನ, ಜ್ವರ ಎಲ್ಲೋ ಜಾಸ್ತಿ ಆಗಿರಬೇಕು, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ. ವಿಶ್ವ, ನೀನು ಹೋಗು, ನೀ ಹೋಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತು ಯಾಕೆ ನಂಬ್ತಾ ಇಲ್ಲ ಭಾರ್ಗವ ನೀನು? ನಿಜವಾಗ್ಲೂ ನಾನು ಹೇಳ್ತಾ ಇರೋದು. ಬೇಕಾದ್ರೆ ನೀನೇ ಹೋಗಿ ನೋಡು, ರೂಮಲ್ಲಿ ನಾನು ಬಿಸಾಕಿರೋ ಒದ್ದೆ ಬಟ್ಟೆ ಇರುತ್ತೆ, ಹೋಗಿ ನೋಡು ಭಾರ್ಗವ. ಭಾರ್ಗವಿ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಮ್ಮ. ಸರಿ ಮಾವಯ್ಯ. ವಿಶ್ವ, ನಡಿ ರೂಮ್ಗೆ. ನಾನು ಬರಲ್ಲ ಭಾರ್ಗವ, ಅಲ್ಲಿ ದೆವ್ವ ಇದೆ, ಅಲ್ಲಿ ನಾನು ಬರಲ್ಲ ಅಲ್ಲಿಗೆ. ವಿಶ್ವ, ನನ್ನ ಜೊತೆ ಬಾ, ಅದು ಯಾವ ದೆವ್ವ ಇದೆ ನಾನು ನೋಡ್ತೀನಿ. ಬೇಡ ಭಾರ್ಗವ, ನಡಿ. ರಾಮ, ಇದು ಯಾವುದೋ ಹೊಸ ಸಮಸ್ಯೆ. ತಾತ ನೀವೇನು ಟೆನ್ಷನ್ ಆಗಬೇಡಿ. ರಾತ್ರಿ ಚಿಕ್ಕಪ್ಪನಿಗೆ ಯಾವುದೋ ಕೆಟ್ಟ ಕನ್ಸು ಬಿದ್ದಿರುತ್ತೆ, ಅದೇ ಭ್ರಮೆಯಲ್ಲಿ ಈ ಥರ ಮಾತಾಡಿರ್ತಾರೆ. ತಿಂಡಿ ಮುಗ್ದಿದ ತಕ್ಷಣ ಫಸ್ಟ್ ಡಾಕ್ಟ್ರಿಗೆ ಬರೋಕ್ಕೆ ಹೇಳ್ತೀನಿ. ಅದೇನೋ ನೋಡಪ್ಪ ನೀನು.
ಅಣ್ಣನ ಮನೆ ಹಾಳಾಯ್ತು. ಬುದ್ಧಿ ಇಲ್ವಾ ನಿನ್ಗೆ? ನಾನೇನೇ ಮಾಡಿದೆ ಸುಬ್ಬಿ? ವಿಶ್ವಾಂಕಲ್ಗೆ ಯಾಕೆ ಹೆದರಿಸ್ತಾ ಇದ್ಯಾ? ನೀನ್ ಈ ರೀತಿ ಮಾಡಿದ್ರೆ ನಾವ್ ಸಿಕ್ಕಾಕೊಂತೀವಿ. ಅಲ್ಲ ಕಣೆ, ನೀನೇನ್ ಲೂಸಾ? ಅವ್ರಿಗೆ ಜ್ವರ ಅಂತ ಅವ್ರ ಹಣೆ ಮೇಲೆ ತಣ್ಣೀರ್ ಬಟ್ಟೆ ಇಟ್ಟೆ. ನಾನ್ ಮಾಡಿದ್ ಒಳ್ಳೇದೇ ತಾನೇ? ನಾನೇನೇ ಮಾಡಿದ್ರು ತಪ್ಪು ಅಂತೀಯ ನೀನು. ಅಮ್ಮ ತಾಯಿ, ನೀನೇನು ಮಾಡಬೇಡ. ಪುಟ್ಟ ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನಿಲ್ಲ ಸೀತಮ್ಮ. ಪುಟ್ಟ ಇವತ್ತಿಂದ ನೀನು ಅಕ್ಷರಾಭ್ಯಾಸ ಶುರು ಮಾಡಿದ್ಯಾ. ಓದೋದು ಬರೆಯೋದು ಜಾಸ್ತಿ ಇರುತ್ತೆ, ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ? ಇನ್ನು ಚಾಣೆ, ಬೇಗ ಕಲ್ತ್ಕೋತ್ಯಾ. ಬಾ. ಹೋಗು, ಚೆನ್ನಾಗಿ ಓದ್ಕೋ. ನೀನು ನಂತರನೇ ಬ್ರಿಲಿಯಂಟ್ ಆಗ್ಬೇಕು. ಈ ಸಿಹಿ ಮರ್ಯಾದೆನ ಉಳಿಸ್ಬೇಕು. ಗೀತಾ, ಎಸ್ ಮೇಡಮ್. ಕಷಾಯ ರೆಡಿನಾ? ಮಾಡ್ತಾ ಇದ್ದೀನಿ ಮೇಡಮ್. ಬೇಗ ರೆಡಿ ಮಾಡಿ ತೊಗೊಂಡು ಹೋಗಿ ಕೊಡಿ. ಆಯ್ತು ಮೇಡಮ್. ಏನಾಗಿದೆ ಈ ವಿಶ್ವಂಗೆ? ಜ್ವರ ನೆತ್ತಿಗೆ ಹತ್ತಿ ಏನೇನೋ ಮಾತಾಡ್ತಿದ್ದಾನ, ಅಥವಾ ನಿಜವಾಗ್ಲೂ ಏನಾದರೂ ನೋಡಿದ್ನಾ? ಭಾರ್ಗವಿ ಆಂಟಿ, ಕ್ರಿಕೆಟ್ ಅಂಕಲ್ಗೆ ಏನಾಯ್ತು ಅಂತ ಟೆನ್ಷನ್ ಆಗ್ತಿದ್ಯಾ? ಏನ್ ನಡೀತಾ ಇದೆ ಅಂತ ನಿಮ್ಗೂ ಗೊತ್ತಾಗ್ತಿಲ್ವಾ? ಮೊದ್ಲು ನನಗೂ ಹಾಗೆ ಆಗ್ತಿತ್ತು, ಆದ್ರೆ ಈಗ ಎಲ್ಲ ಗೊತ್ತಾಗ್ತಿದೆ. ಗೀತಾ, ಇದು ಹೇಗೆ ಕೆಳಗೆ ಬಿತ್ತು? ಇದು ಮೇಲಿತ್ತಲ್ಲ. ನನಗೂ ವಿಶ್ವಂತರ ಭ್ರಮೆನಾ, ಅಥವಾ ನನ್ನ ಕೈಯೇ ತಗ್ಲಿ ಕೆಳಗೆ ಬಿದ್ದಿರ್ಬೇಕು? ಭಾರ್ಗವಿ ಆಂಟಿ, ನಿಮ್ ಕೈ ತಾಗ್ ಬಿದ್ದಿಲ್ಲ, ನನ್ ಕೈ ತಾಗ್ ಬಿದ್ದಿದ್ದು. ನನ್ ಬೇಕು ಅಂತ ಬೀಳ್ಸಿಲ್ಲ, ಆದ್ರೂ ನಿಮ್ಗೆ ಸರಿಯಾಗೇ ಆಯ್ತು ಬಿಡಿ. ಮರಿಮಾ ಅಮ್ಮ, ಸೀತಮ್ಮ. ರಾಮ್, ನೋಡಿ ಇಲ್ಲಿ ಅಮ್ಮ ಅಂತ ಬರ್ತಿದ್ದಾಳೆ, ಸೀತಮ್ಮ ಅಂತಾನೂ ಬರ್ತಿದ್ದಾಳೆ. ಯಾವ್ದನ್ ಮರ್ತರು ನನ್ನ ಮಗಳು ಇದನ್ನ ಮಾತ್ರ ಮರ್ತಿಲ್ಲ. ಬಿಡ, ಈಗ ಅಪ್ಪ ಅಂತ ಬರೀ ನೋಡೋಣ. ನಂಗ್ ಬರಲ್ಲ. ಪುಟ್ಟ, ತುಂಬಾ ಈಸಿ. ನೀನ್ ಆ ಅಂತ ಬರ್ತಿದ್ಯಲ್ಲ, ಅದಕ್ಕೆ ಪಾ ಬರಿಬೇಕಷ್ಟೇ. ನಾನು ಹೇಳ್ಕೊಟ್ನಲ್ಲ, ಕೊಡಿಲಿ. ಅಪ್ಪ